ಹಾಯ್ ಗಾಯ್ಸ್, ಇವತ್ತು ಕೂಡ ನಮ್ಮ ಸ್ಟೇ ಇದ್ದಿದ್ದು ಸೇಮ್ ಹೋಟೆಲ್ನಲ್ಲಿ. ಈ ಬ್ರೇಕ್ಫಾಸ್ಟ್ ಹೋಟೆಲ್ನಲ್ಲಿ ಇನ್ಕ್ಲೂಡ್ ಆಗಿದ್ದರಿಂದ ಬ್ರೇಕ್ಫಾಸ್ಟ್ನ ಇಲ್ಲೇ ಮುಗಿಸ್ಕೊಂಡು ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಬನ್ನಿ ಇವತ್ತೇನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಗೈಸ್, ಇವತ್ತು ಬೆಳಿಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಕ್ಷರಧಾಮ್ ಡೆಲ್ಲಿ ಮೆಟ್ರೋಲಿ. ಬನ್ನಿ. ಡೆಲ್ಲಿನ ಆರ್ಕಿಟೆಕ್ಚರಲ್ ಹಬ್ ಅಂತಾನೆ ಕರೀತಾರೆ. ಎಲ್ಲ ಕಡೆ ಈ ಥರದ ಬಿಲ್ಡಿಂಗ್ಸ್, ಮಾಸ್ಕ್, ಟೆಂಪಲ್ಸ್ ಕಾಣ್ತಾನೆ ಇತ್ತು. ಸೊ ಮೆಟ್ರೋ ಹತ್ರ ಇದ್ದಿದ್ದು ಈ ಟೆಂಪಲ್ನ ನೋಡ್ಕೊಂಡು ಹೊರಟ್ವಿ. ಗೈಸ್, ಡೆಲ್ಲಿ ಮೆಟ್ರೋ ಟ್ರೈ ಮಾಡಕ್ಕೆ ಹೊರಟಿದ್ವಿ. ಬಂತಲ್ಲ, ಇದೇನಾ? ಎಷ್ಟು ದೊಡ್ಡಕ್ಕಿದೆ ನೋಡ್ರಿ. ಇವಾಗ ಇಲ್ಲಿದ್ದೀವಿ. ಬ್ಲೂ ಲೈನೇ ಎರಡಿದೆ ಗೈಸ್. ನೋಯ್ಡಾ ಇಳ್ಕೊಂಡು ಮತ್ತೆ ಅಕ್ಷರಧಾಮ್ ಬೇರೆ ಬ್ಲೂ ಲೈನಲ್ಲೇ ಬೇರೆ ಮೆಟ್ರೋ ಹತ್ತಬೇಕು. ಸೊ ಬನ್ನಿ, ಇಲ್ಲಿಂದ ಅಕ್ಷರಧಾಮ್ಗೆ ಬ್ಲೂ ಲೈನಲ್ಲೇ ಎರಡಿದೆ. ಇಲ್ಲಿ ಬೆಂಗಳೂರು ಥರ ಸಿಂಗಲ್ ಇಲ್ಲ. ಸೊ ಕನ್ಫ್ಯೂಸ್ ಆಯಿತು. ಬನ್ನಿ, ಮತ್ತೆ ಈಗ ಇಳ್ಕೊಂಡಿದ್ದೀವಿ. ಇಲ್ಲಿಂದ ಬೇರೆ ಬ್ಲೂ ಲೈನ್ ಮೆಟ್ರೋ ತೊಗೊಬೇಕು. ಡೆಲ್ಲಿ ಮೆಟ್ರೋ ಅರೌಂಡ್ 416 ಕಿಲೋಮೀಟರ್ಸ್, ಅಂದರೆ ಮೋರ್ ದ್ಯಾನ್ 3000 ಸ್ಟೇಷನ್ಸ್ ವರ್ಕ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ಬೆಂಗಳೂರಿಗಿಂತ ಪ್ರೈಸಸ್ ಕಡಿಮೆನೇ ಅಂತ ಹೇಳ್ಬೋದು. ಸೊ ಸಖತ್ ಸ್ಪೇಷಿಯಸ್ ಆಗಿತ್ತು. ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೊರಟಿದ್ದೀವಿ ಈಗ. ಗೈಸ್, ಇವಾಗ ಮೆಟ್ರೋಯಿಂದ ಹೊರಗೆ ಬಂದ್ವಿ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್, ಇವಾಗ ಅಕ್ಷರಧಾಮ್ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಸೆಕ್ಯೂರಿಟಿ ಹೆಂಗಿದೆ. ಇಲ್ಲಿ ಮೊಬೈಲ್ ಒಳಗಡೆ ಬಿಡಲ್ಲ ಅನ್ಸುತ್ತೆ. ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ತೀನಿ ನಿಮಗೆ. ಗೈಸ್, ಇನ್ಕ್ಲೂಡಿಂಗ್ ಬ್ಯಾಗ್, ಲ್ಯಾಪ್ಟಾಪ್, ಸ್ಮಾರ್ಟ್ ವಾಚ್, ಮೊಬೈಲ್, ಛತ್ರಿನೂ ಕೂಡ ಹೊರಗಡೆ ಇಡಬೇಕು. ಫುಡ್ಡು ಒಳಗೆ ಒಯ್ಯಂಗಿಲ್ಲ. ಅಕ್ಷರಧಾಮ್ ಎದುರುಗಡೆ ನಾವು ನೋಡ್ತಿರೋ ಸ್ಟ್ಯಾಚು ನೀಲ್ಕಾಂತ್ ವರ್ಣಿ. ಇವರನ್ನ ಭಗವಾನ್ ಸ್ವಾಮಿನಾರಾಯಣರ ಟೀನೇಜ್ ಫಾರ್ಮ್, ಅಂದರೆ 11 ವರ್ಷದವ್ರು ಇದ್ದಾಗಲೇ ಮನೇನ ಬಿಟ್ಟು ತಮ್ಮ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅಕ್ರಾಸ್ ಇಂಡಿಯಾ, ನೇಪಾಲ್, ಟಿಬೇಟ್, ಭೂತಾನ್ ಆ್ಯಂಡ್ ಈವನ್ ಬಾಂಗ್ಲಾದೇಶಲ್ಲೂ ಕೂಡ ತಮ್ಮ ಸ್ಪಿರಿಚುವಲ್ ನಾಲೆಡ್ಜನ್ನು ಅಥವಾ ಡಿವೋಷನನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸುನಿಲ್ ಬರ್ಡೇ ದಿನ ಇಲ್ಲಿ ಬಂದಿದ್ದೀವಿ ಗೈಸ್. ಸೊ ನೋಡಿ, ಸುನಿಲ್ ಬರ್ಡೇ ಬಾಯ್ ಇವತ್ತು. ಗೈಸ್ ನೋಡಿ, ಇದು ನಾವು ಲಾಕ್. ಓಕೆ, ಡೆಪಾಸಿಟೆಡ್ ಓನರ್ ರಿಸ್ಕ್, ಕ್ಲಾಕ್ ರೂಮ್ ಡೆಪಾಸಿಟ್. ಸೊ ಇದನ್ನೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಿಲ್ ಮಾಡಿ ಆಮೇಲೆ ಡೆಪಾಸಿಟ್ ಮಾಡಬೇಕು. ಬನ್ನಿ ನಾವು ಫಿಲ್ ಮಾಡೋಣ. ಮೊಬೈಲ್ ಇದೆ, ವಾಟರ್ ಬಾಟ್ಲ್ ಇಲ್ಲ, ಪವರ್ ಬ್ಯಾಂಕ್ ಇದೆ. ಇಷ್ಟೇ, ಇದನ್ನು ತಗೊಂಡು ಇದರೊಳಗೆಲ್ಲ ಇಟ್ಟು ಹೊರಡ್ಬೇಕು. ಇವಾಗ ನಿಮಗೆ ಇದ್ರಕ್ಕಿಂತ ಮುಂದೇನೇನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಮೊಬೈಲ್ನ ಇಲ್ಲಿ ಸೀಸ್ ಮಾಡ್ತಾ ಇದ್ದಾರೆ. ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡ್ವಿ, ಏನು ನಾವು ಇಲ್ಲಿ ಇಟ್ಟಿದ್ವಲ್ಲ ಸೆಕ್ಯೂರಿಟಿಗೋಸ್ಕರ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ನಾವು ಅಭಿಷೇಕ ಕೂಡ ಮಾಡಿದ್ವಿ. ಸೊ ಸುನಿಲ್ ಬರ್ಡೇಗೆ ಕೈಗೊಂದು ಇದು ಕಟ್ಟಿದಂತ ಹಣೆಗೆ ಕುಂಕುಮ ಇಟ್ಟು ಅಭಿಷೇಕ ಮಾಡಿದ್ವಿ ಗೈಸ್. ಡಿವೈನ್ ಫೀಲಿಂಗು. ಮೊಬೈಲ್ ಇಲ್ಲದೆ ಇರೋದಕ್ಕೆ ಕ್ಲೀನಾಗಿ ದರ್ಶನ ಮಾಡಿದ್ವಿ. ಆ್ಯಕ್ಚುಲಿ ಒಳ್ಳೆ ಒಂದು ರೂಲ್ ಅನ್ಕೊತೀನಿ. ಸೊ ಬನ್ನಿ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನೋ ಅಂತ ತೋರಿಸೋಣ. ಸಖತ್ತಾಗಿದೆ ಗೈಸ್. ಒಂದೊಂದು ಪಿಲ್ಲರಲ್ಲೂ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಅಂದರೆ, ಅದನ್ನು ಕೂಡ ಡೀಟೇಲಿಂಗಾಗಿ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಕ್ಯಾಂಟೀನ್ ಮತ್ತು ಕೆಫೆಟೇರಿಯಾ, ಅಲ್ಲೂ ಅಷ್ಟೇ ಪಿಲ್ಲರ್ಸು, AC ಎಷ್ಟು ಕ್ಲೀನು ಗೈಸ್. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಇವಾಗ ಅಕ್ಷರಧಾಮಿಂದ ಲೋಟಸ್ ಟೆಂಪಲ್ ಹೋಗ್ತಾ ಇದ್ದೀವಿ. ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಬ್ಲೂ ಲೈನ್ ಹೋಗಿ ಅಲ್ಲಿ ಪಿಂಕ್ ಲೈನ್ ಚೇಂಜ್ ಮಾಡಬೇಕು. ಸೊ ಮೆಟ್ರೋ ಸಖತ್ ಕನ್ವೀನಿಯೆಂಟ್ ಇದೆ ಗೈಸ್, ಆರಾಮಾಗಿ ಓಡಾಡ್ಬೋದು. ಸೊ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ, 1,500 ಕೊಡಿ, 2,000 ಕೊಡಿ ಅಂತಾರೆ. ಅಷ್ಟರೊಳಗೆ ನೀವು ಇಡೀ ದಿನ ಟ್ರಿಪ್ನ ಮುಗಿಸ್ಬೋದು.
ಮೆಟ್ರೋ ತುಂಬ ಚೆನ್ನಾಗಿದೆ ಅಲ್ಲ, ಕನೆಕ್ಟಿವಿಟಿ ಸಖತ್ತಾಗಿದೆ. ದೊಡ್ಡದಾಗೂ ಇದೆ ಸ್ವಲ್ಪ. ನಿಮಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿನೂ ಸಖತ್ತಾಗಿದೆ. ಎಲ್ಲ ಚಿಕ್ಕ ರೋಡಲ್ಲಿ ನಿಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸಿಗುತ್ತೆ. 20 ರೂಪಾಯಿ ಪರ್ ಸವಾರಿ ಅಂತಾರೆ, ಒಬ್ರಿಗೆ 20 ರೂಪಾಯಿ ಅಷ್ಟೇ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋಗಿದ್ರೆ ಆರಾಮಾಗಿ ಹೋಗ್ಬೋದು. ಕನೆಕ್ಟಿವಿಟಿ ಸೂಪರ್ ಆಗಿದೆ. ಸೊ ನೀವೇ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಗೈಸ್. ಯಾವ ಟೂರಿಸ್ಟು ಬೇಡ, ಇವರು ಬೇಡ ಆ್ಯಂಡ್ ವೆಹಿಕಲ್ಸು ಬೇಡ, ಏನು ಬೇಡ, ನೀವೇ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಲೋಟಸ್ ಟೆಂಪಲ್ಗೆ ಹೋಗೋಣ ಗೈಸ್. ಇವಾಗ ಮೆಟ್ರೋ ಎಂಟ್ರ್ ಆದ್ವಿ. ನೋಡ್ಬೋದು ಎಷ್ಟೊಂದು ಶಾಪ್ಸ್ ಇದೆ. ಬೆಂಗಳೂರು ಮೆಟ್ರೋ ಸ್ಟೇಷನ್ನು ಹಿಂಗೆ ಮಾಡ್ತಾರೆ ಅನಿಸುತ್ತೆ. ಸೊ ಪ್ಲ್ಯಾನ್ ಇದೆ, ನೋಡೋಣ. ಆವಾಗ ಇಲ್ಲೂ ಶಾಪಿಂಗ್ ಮಾಡ್ಬೋದು. ನೇಲ್ 99 ಡಾಮಿನೋಸ್. ಇವಾಗ ಅಕ್ಷರಧಾಮ್ ನೋಡ್ಕೊಂಡು ಬಂದು ಇವಾಗ ಲೋಟಸ್ ಟೆಂಪಲ್ಗೆ ಬಂದಿದ್ವಿ. ನಾವು ಮೆಟ್ರೋಲ್ಲೇ ಬಂದ್ವಿ. ಮೆಟ್ರೋಯಿಂದ ಒಂದು 500 ಮೀಟರ್ಸ್ ಇದೆ ಅಷ್ಟೇ ವಾಕಬಲ್. ಇಲ್ಲಾಂದರೆ ನೀವು 20 ರೂಪಾಯಿ ಸವಾರಿ ಇದೆಯಲ್ಲ ಅದನ್ನು ತೊಗೊಬೋದು. ಸೊ ನಾನು ನಡ್ಕೊಂಡು ಬಂದ್ವಿ ಗೈಸ್. ಇಲ್ಲಿ ಸೋಡಾ ತೊಗೊಂಡು ಕುಡಿತಾ ಇದ್ದೀವಿ. ಸಕ್ಕ ಶೆಕೆ ಇದೆ ಗೈಸ್. ಇಲ್ಲಿ ಜನ ಇದ್ದಾರೆ, ಮೇಲೆ ಹತ್ಕೊಂಡು ಹೋಗ್ಬೇಕು ಅನಿಸುತ್ತೆ. ನಾವು ಬೇರೆ ಬಿಸಿಲಲ್ಲಿ ಬಂದಿದ್ದೀವಿ ಈಗ ಆಲ್ರೆಡಿ 2 ಗಂಟೆ. ಹಾಂ ಹಿಂಗಿದೆ ಬಿಸಿಲಲ್ಲಿ 30 ನಾನು ಪುದೀನ ಜ್ಯೂಸ್ ತೊಗೊಂಡೆ, ಸಖತ್ತಾಗಿದೆ ಟೇಸ್ಟ್. ಚೆನ್ನಾಗಿದೆ ಗೈಸ್. ಹಿಂಗಡೆ ಫುಲ್ ಪಾರ್ಕ್ ಇದೆ. ಇಲ್ಲಿ ವೆಹಿಕಲ್ಸು ಓಡಾಡ್ತಾ ಇದ್ದಾರೆಲ್ಲ ಗೈಸ್. ಇಲ್ಲಿ ಲೋಟಸ್ ಟೆಂಪಲ್ಗೆ ಸೆಕ್ಯೂರಿಟಿ ಚೆಕ್ ನಡೀತಾ ಇದೆ. ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದಾರೆ. ಗಾರ್ಡನ್ ವಾವಲ್ಲಿ ಕಾಣ್ತಿದೆ ನೋಡಿ ಗೈಸ್, ಅದೇ ಲೋಟಸ್ ಟೆಂಪಲ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲೋಟಸ್ ಶೇಪಲ್ಲಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ. ಗೈಸ್ ಇವರು ಹತ್ರ ಫೋಟೋ ತೆಗೆಸ್ಕೊಂಡ್ವಿ. ಈಗ ಇವ್ರಿಗೂ ಒಂದು ಫೋಟೋ ತಗೊಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇವ್ರು ಹೆಲ್ಪ್ ಮಾಡ್ತಾರೆ ಗೈಸ್. ನೋಡಿ ಇವಾಗ ಸುನಿಲ್ ಫೋಟೋಗ್ರಾಫರ್ ಆಗಿದ್ದಾರೆ. ಹೆಂಗೆ ಫೋಟೋಸ್ ತಗೋತಾ ಇದ್ದೀವಿ. ಗಾರ್ಡನ್ ಸಖತ್ತಾಗಿದೆ ಗೈಸ್. ಈ ಲೋಟಸ್ ಟೆಂಪಲ್ನ 1986ರಲ್ಲಿ ಇರಾನಿಯನ್ ಆರ್ಕಿಟೆಕ್ಚರ್ನಲ್ಲಿ ಫರಿಬೋರ್ಡ್ ಸಾಬಾ ಇವರ ಥ್ರೂ ಕಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಡಿಫೈನ್ಸ್ ದ ಯುನಿಟಿ ಇನ್ ಇಂಡಿಯನ್ ಕಲ್ಚರ್. ಆ್ಯಂಡ್ 27 ಮಾರ್ಬಲ್ ಕ್ಲಾಡ್ ಪೆಟಲ್ಸ್ನ ಅರೇಂಜ್ ಮಾಡಿ ಈ ಕ್ಲಸ್ಟರ್ಗಳನ್ನು ಕಟ್ಟಿದ್ದಾರೆ. ನಾರ್ಮಲ್ ಪೀಪಲ್ಸ್ಗೆ ಇಲ್ಲಿ ಎಂಟ್ರಿನ 1986ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ವೈಟ್ ಮಾರ್ಬಲಲ್ಲಿ ಗ್ರೀಸಿಂದ ಮಾರ್ಬಲ್ಗಳನ್ನು ತರಿಸ್ಕೊಂಡು ಕಟ್ಟಿದ್ದಾರೆ. ಇದೊಂದು ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರಲ್ ಅವಾರ್ಡ್ ತೊಗೊಂಡಿರುವಂಥ ಪ್ಲೇಸ್. ಸೊ ತುಂಬ ಜನ ಮಿಲಿಯನ್ಸ್ ಆಫ್ ಪೀಪಲ್ ಇವಾಗ ಇದನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಓ ಶೂಸ್ ರಿಮೂವ್ ಮಾಡಬೇಕು ಗೈಸ್. ಈ ಸೈಡು ವಾಟರ್ ಇದೆ ಗೈಸ್. ನೀರಿನ ಮಧ್ಯ ಕಮಲ ಇದ್ದಂಗೆ. ಕಮಲ ಇಟ್ಸ್ ಅ ಸಿಂಬಲ್ ಆಫ್ ಪ್ಯೂರಿಟಿ ಗೈಸ್. ಇಲ್ಲಿ ಶೂಸ್ನ ಈ ಚೀಲದೊಳಗೆ ಹಾಕಿಕೊಟ್ಟಿದ್ದಾರೆ. ನಾವೇ ಕ್ಯಾರಿ ಮಾಡಬೇಕು. ಎಕ್ಸಿಟಲ್ಲಿ ಖಾಲಿ ಚೀಲ ಕೊಟ್ಟು ಶೂಸ್ನ ವೇರ್ ಮಾಡಬೇಕಂತ. ಸೊ ಅದಕ್ಕೆ ಗೈಸ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿದೆ. ಎಷ್ಟು ಲೈನ್ ಇದೆ ನೋಡಿ ಇವತ್ತು. ಬನ್ನಿ ನೋಡ್ಕೊಂಬರೋಣ ಗೈಸ್. ಇಲ್ಲಿ ಒಂದಿಷ್ಟು ಬುಕ್ಸ್ ಕೂಡ ಇದೆ. ಗೈಸ್ ನೋಡಿ ಹೆಂಗಿದೆ ಪ್ಲೇಸ್. ಲೈನ್ ನೋಡಿ, ಇಲ್ಲಿ ಇಬ್ಬರು ಲೈನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಸಖತ್ ಬಿಸಿಲಿದೆ ಗೈಸ್. ಸುನಿಲ್ ಇವತ್ತು ಬರ್ಡೇ ಅಂತ ಕುಂಕುಮ ತೆಗಿತಾನೆ ಇಲ್ಲ. ಟಾಸ್ तो आइए एडिट करना है तो उधर से कर सकते हैं.
ಗೈಸ್ ನೋಡಿ ಇಲ್ಲಿ ವೈಟ್ ಮಾರ್ಬಲ್ ಗೈಸ್ ಇಲ್ಲಿ ಶೂ ಬ್ಯಾಗ್ ಕೊಟ್ಟು ಶೂ ಹಾಕೊಬೇಕು. ಗೈಸ್ ಇವಾಗ ಹೊರಟ್ವಿ ಇಲ್ಲಿಂದ. ಸಖತ್ತಾಗಿತ್ತು ಗೈಸ್ ವೈಬ್ ನೋಡಿ ಹಿಂಗಿದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಧರ್ಮನೂ ಕೂಡ ಪೂಜೆ ಮಾಡಲ್ಲ. ಸೊ ಅಲ್ಲಿ ಕುತ್ಕೊಂಡು ನೀವು ನಿಮ್ಮ ತಂದೆ ತಾಯಿನಾಗಿರ್ಬೋದು, ನೀವು ನಂಬೋ ದೈವನಾಗಿರ್ಬೋದು, ಯಾರನ್ನಾದರೂ ಕೂಡ ಪೂಜೆ ನೆನೆಸ್ಕೊಂಡು ಮೆಡಿಟೇಟ್ ಮಾಡ್ಬೋದು, ಪ್ರಾರ್ಥನಾಲಯ ಥರ. ಓಕೆ ಗೈಸ್ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಕುತುಬ್ ಮಿನಾರ್ ಈ ರಿಕ್ಷಾ ತೊಗೊಂಡಿದ್ದೀವಿ. ಇವ್ರು ಲೇಡಿ ಆಟೋ ಡ್ರೈವರು. ಸೊ ಪಾವ್ ಭಾಜಿ ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಗೈಸ್. ಸುಸ್ತಾಯ್ತಾ ಸುನೆ? ಸುಸ್ತು ಇದೆ ಸ್ವಲ್ಪ, ಅಂದರೆ ಬಿಸಿಲು ಫುಲ್ ಮಧ್ಯಾಹ್ನ ಇವಾಗ 2:15 2:45 ಎಲ್ಲ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಡೆಲ್ಲಿಯಲ್ಲಿ. ಸ್ವಲ್ಪ ಸುಸ್ತಾಗಿದೆ. ಬಟ್ ಓಕೆ, ಲೋಟಸ್ ಟೆಂಪಲ್ ಸಖತ್ತಾಗಿದೆ. ಹಾಂ ಮೊನ್ನೆ ಚೆನ್ನಾಗಿ ಮಾತಾಡ್ತಾರೆ ಗೈಸ್. ಮತ್ಲಬ್ ಯಾ ಗೈಸ್ ಇವಾಗ ಬಸ್ ಟರ್ಮಿನಲ್ಗೆ ಬಂದಿದ್ದೀವಿ. ಸೊ ಇದು ಬಸ್ ಸ್ಟಾಪ್ ಗೈಸ್ ನೋಡಿ, ಡೆಲ್ಲಿ ಸಿಟಿ ಬಸ್ ಸ್ಟೇಷನ್. ಗೈಸ್ ಡೆಲ್ಲಿಯಲ್ಲೂ ಹುಡುಗಿರಿಗೆ ಫ್ರೀ ಟಿಕೆಟ್, ಆಧಾರ್ ಕಾರ್ಡ್ ಕೂಡ ಕೇಳಲ್ಲ. ಸೊ ಗೊತ್ತಿಲ್ಲ ಯಾಕೆ ಅಂದರೆ ಅವ್ರದ್ದು ಫ್ರೀ ಇದೆ ಅನಿಸುತ್ತೆ. ಬಟ್ ನಮ್ಮಲ್ಲಿ ಆಧಾರ್ ಕಾರ್ಡ್ ಆದರೂ ಕೇಳ್ತಾರೆ, ಇಲ್ಲಿ ಕೇಳಲ್ಲ ಗೈಸ್. ಗೈಸ್ ನೋಡಿ ಮೋದಿ ಟವರ್. ಗೈಸ್ ಇವಾಗ ಬಸ್ ಇಳಿದು ಕುತುಬ್ ಮಿನಾರ್ ನೋಡೋಕೆ ಬಂದಿದ್ದೀವಿ. ಬಸ್ ಇಲ್ಲೇ ಇಳ್ಕೊಂಡು ಹೋಗಿ ಅಂತ ಹೇಳಿದ್ರು, ಇಲ್ಲಿ ಬಂದಿದ್ದೀವಿ. ಸೊ ಏನಾದರೂ ಊಟ ಮಾಡಿಕೊಂಡು ಇಲ್ಲಿ ಮುಗಿಸ್ಕೊಂಡು ಸರೋಜಿನಿ ಮಾರ್ಕೆಟ್ ಹೋಗಬೇಕು. ಸೊ ಬನ್ನಿ ಹೇಗಿದೆ ನೋಡೋಣ ಕುತುಬ್ ಮಿನಾರ್. ಗೈಸ್ ಸುನಿಲ್ ಆಲ್ರೆಡಿ ಒಂದ್ಸಲ ವಿಸಿಟ್ ಮಾಡಿದ್ದಾರೆ, ನನಗೆ ಫಸ್ಟ್ ಟೈಮ್. ಅವರು ನೈಟ್ ನೋಡಿದಂತೆ. ಸೊ ಬನ್ನಿ ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸುನಿಲ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ದಾರೆ ಗೈಸ್. ಹಾಂ ಗೈಸ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಏನು ತಿಂತೀವಿ ಇನ್ನೂ ನೋಡೋಣ. ಹೊಟ್ಟೆ ಹಸ್ತಿದೆ ಗೈಸ್, ಸಖತ್ ಸುಸ್ತಾಗಿ ಹೋಗಿದೆ ಓಡಾಡಿ ಬೆಳಗ್ಗೆಯಿಂದ. ಸೊ ಬನ್ನಿ. ಇಲ್ಲಿಂದ ಕುತುಬ್ ಮಿನಾರ್ ಯಾವ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿ ಸುನಿಲ್ ಟಿಕೆಟ್ ತಗೊಳ್ತಾ ಇದ್ದಾರೆ, ಒಬ್ಬರಿಗೆ 40 ರೂಪೀಸ್. ಟಿಕೆಟ್ ತಗೊಂಡು ಟೋಕನ್ ತೊಗೊಂಡು ಬಂದ್ವಿ. 40 ರೂಪಾಯಿ ಒಬ್ರಿಗೆ ಟಿಕೆಟು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವು ನೋಡ್ತಿರೋ ಕುತುಬ್ ಮಿನಾರ್ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬ್ರಿಕ್ ಮಿನರೇಟ್ ಇನ್ ಅ ವರ್ಲ್ಡ್ ಆ್ಯಂಡ್ ಡೆಲ್ಲಿಯ ಫೇಮಸ್ ಹಿಸ್ಟಾರಿಕಲ್ ಲ್ಯಾಂಡ್ಮಾರ್ಕಲ್ಲಿ ಇದು ಕೂಡ ಒಂದು. ಇದರ ಉದ್ದಾನ ನಾವು ನೋಡ್ತಾ ಹೋದರೆ ಇಟ್ಸ್ ಅಬೌಟ್ 73 ಮೀಟರ್ಸ್, ಅಂದರೆ ಆಲ್ಮೋಸ್ಟ್ 240 ಫೀಟ್ ಅಷ್ಟು ಉದ್ದ ಇದೆ. ಆ್ಯಂಡ್ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅವರು ರೆಕಗ್ನೈಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದನ್ನು 1199 AD ಕುತುಬುದ್ದೀನ್ ಐಬಕ್ ಈಸ್ ದ ಫೌಂಡರ್ ಆಫ್ ಡೆಲ್ಲಿ ಸುಲ್ತಾನೇಟ್ ಅಂತ ಏನು ಕರಿತೀವಿ, ಅವರು ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಇದನ್ನು ಯಾಕೆ ಕಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ, ಯಾವಾಗ ಮುಸ್ಲಿಮ್ ರೂಲನ್ನು ನಾರ್ತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು ಅದರ ನೆನಪಿಗೋಸ್ಕರ ಆ್ಯಂಡ್ ಆ ಪ್ರೇಯರ್ನ ಕಾಲ್ ಮಾಡೋದಕ್ಕೆ ಆ್ಯಂಡ್ ರೆಡ್ ಸ್ಯಾಂಡ್ ಸ್ಟೋನ್ಗಳನ್ನು ಮಾರ್ಬಲ್ಗಳನ್ನು ಯೂಸ್ ಮಾಡಿ ಡೆಕೋರೇಟ್ ಮಾಡಿ ನಾರ್ತ್ ಇಂಡಿಯಾದಲ್ಲಿ ಕೂಡ ಮುಸ್ಲಿಮ್ ರೂಲ್ ಸ್ಟಾರ್ಟ್ ಆಗಿದೆ ಅನ್ನೋ ಖುಷಿಗೆ ಇದನ್ನು ಕಟ್ಟಿದ್ದಾರೆ. ಇದನ್ನು ನಾವು ನೋಡ್ತಾ ಹೋದರೆ ಇದನ್ನು ಕಟ್ಟಿರೋದು ಇಟ್ಟಿಗೆಯಿಂದ. ಸೊ ಕೆಂಪು ಮರಳುಕಲ್ಲು ಅಂತ ಏನು ಹೇಳ್ತೀವಿ ಅಥವಾ ಅಮೃತ ಶಿಲೆಯಿಂದ ಇದನ್ನು ಗೋಡೆಗಳನ್ನು ಕಟ್ಟಿದ್ದಾರೆ. ಇದ್ರ ಮೇಲೆ ಕುರಾನ್ ಶ್ಲೋಕಗಳನ್ನು ಮತ್ತು ಸುಮಾರು ಬೇರೆ ಬೇರೆ ಥರದ ಕೆತ್ತನೆಗಳನ್ನು ನಾವು ನೋಡ್ತಾ ಹೋಗ್ಬೋದು. 1600 ವರ್ಷಗಳಷ್ಟು ಹಳೆಯ ಐರನ್ ಪಿಲ್ಲರ್ ಆಫ್ ಡೆಲ್ಲಿ, ಕಬ್ಬಿಣದ ಸ್ತಂಭ ಅಂತ ಇದನ್ನು ಕರೀತಾರೆ. ಇಷ್ಟು ವರ್ಷಗಳಾದರೂ ಇದು ತುಕ್ಕು ಹಿಡಿದಿಲ್ಲ. ಆ್ಯಂಡ್ ಇವತ್ತು ಕೂಡ ವಿಜ್ಞಾನಿಗಳಿಗಿದೆ ಆಶ್ಚರ್ಯವಾಗಿದೆ. ಆ್ಯಂಡ್ ಈವನ್ ಪೀಪಲ್
ತುಂಬ ಜನ ಬರ್ತಾರೆ ವಿಸಿಟರ್ಸ್. ನಾವು ಹೋದಾಗ ತುಂಬ ಜನ ಇದ್ದರು. ಆ್ಯಂಡ್ ಏರ್ಪೋರ್ಟ್ ಕೂಡ ನಿಯರ್ ಇದ್ದಿದ್ದರಿಂದ 5 ಮಿನಿಟ್ಸ್ 10 ಮಿನಿಟ್ಸ್ ಒಂದು ಫ್ಲೈಟ್ಗಳು ಕಾಣ್ತಾನೆ ಇರ್ತಿತ್ತು. ಸೊ ಇಲ್ಲಿ ಅಳಿಲುಗಳು ತುಂಬ ಇತ್ತು ಗೈಸ್. ನೋಡಿ ದೂರದಿಂದ ವ್ಯೂ ಎಷ್ಟು ಸಖತ್ತಾಗಿತ್ತು ಅಂತ. ಸೊ ತುಂಬ ಚೆನ್ನಾಗಿತ್ತು ನೋಡಿ, ಫ್ಲೈಟ್ ಮತ್ತೆ ಕಾಣ್ತಾ ಇದೆ. ಸೊ ಇದನ್ನು ನೋಡಿಕೊಂಡು ಹೊರಟ್ವಿ ಇಲ್ಲಿಂದ. ಕುತುಬ್ ಮಿನಾರ್ ಮಾತ್ರ ಅಲ್ಲ, ಅದ್ರ ಪಕ್ಕದಲ್ಲಿ ಚಿಕ್ಕ ಪುಟ್ಟ ಬಿಲ್ಡಿಂಗ್ಸ್ ಥರ ಆ್ಯಂಡ್ ಈ ಥರ ಪಿಲ್ಲರ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಪಿಲ್ಲರ್ಸ್ ಎಲ್ಲದರಲ್ಲೂ ಕೂಡ ಒಂದು ಆರ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದೊಂದು ಥರದ ಕಾರ್ವಿಂಗ್ಸ್ ಏನೇನಿದೆ ಅಂದರೆ ಆರ್ಕಿಟೆಕ್ಚರ್ ಏನಿದೆ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಪಿಲ್ಲರಲ್ಲಿ ಮಾಡಿರೋ ಏನು ಆರ್ಟನ್ನು ಇನ್ನೊಂದರಲ್ಲಿ ಮಾಡಿಲ್ಲ. ಸೊ ಆ ಕಾಲದಲ್ಲೇ ಏನು ಟೆಕ್ನಾಲಜಿ ಇಲ್ಲದೆ ಇಷ್ಟೊಂದು ಏನು ಅಟ್ರ್ಯಾಕ್ಟಿವ್ ಆಗಿ ಮಾಡಿರೋದು, ಇಟ್ಸ್ ನಾಟ್ ಅ ಜೋಕ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ತಾ ಹೋಗ್ಬೋದು ಪಿಲ್ಲರಲ್ಲಿ ಎಷ್ಟು ನೀಟಾಗಿ ಡಿಸೈನ್ಸ್ಗಳನ್ನು ಮಾಡಿದರು ಅಂತ. ಇದಷ್ಟನ್ನು ನೋಡಿಕೊಂಡು ನಾವು ಕುತುಬ್ ಮಿನಾರ್ ಇಂದ ಇವಾಗ ಸರೋಜಿನಿ ನಗರ್ ಮಾರ್ಕೆಟ್ ಹೋಗಬೇಕು. ಸೊ ನಾವು ಹೋಗಿದ್ದ ದಿನವೂ ತುಂಬ ಜನ ಇದ್ದರು. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ತುಂಬ ಫ್ಲೈಟ್ಸ್ಗಳು ಅಲ್ಲಿ ಓಡಾಡ್ತಾ ಇತ್ತು. ಏರ್ಪೋರ್ಟ್ ನಿಯರ್ ಇರೋದ್ರಿಂದ ತುಂಬ ಫ್ಲೈಟ್ಸ್ಗಳು ಕಾಣ್ತಾ ಇತ್ತು. ಸೊ ಇದನ್ನು ನೋಡಿ ಇವಾಗ ಸರೋಜಿನಿ ನಗರ್ ಹೊರಟ್ವಿ. ಗೈಸ್, ಇವಾಗ ನಾವು ಸರೋಜಿನಿ ನಗರ್ ಮಾರ್ಕೆಟ್ ಬಂದಿದ್ದೀವಿ. ಗೊತ್ತಿಲ್ಲ ಏನೇನು ತೊಗೊತೀವಿ ಅಂತ. ಏನೂ ತೊಗೊಳ್ಳಲ್ಲ ಜಾಸ್ತಿ. ನೋಡೋಣ ಬನ್ನಿ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಸಾಕು. ಓ ಕರೆಕ್ಟ್, ಇದು ಹೊರಗಡೆ ಔಟ್ಸ್ಕರ್ಟ್ಸು ಗೈಸ್. ಇದು ಜಯನಗರ ಕಾಂಪ್ಲೆಕ್ಸ್ ಥರನೇ ಇದೆ. ಸೊ ಹಾಗೆ ಅಂತ ಅನ್ನಿಸ್ತಾ ಇದೆ. $300 ಟಾಪ್ಸ್. 80 ರೂಪಾಯಿ ನೋಡಿ. ಇದು ಟಿ ಶರ್ಟ್ ನೋಡಿ ಗೈಸ್, 80 ರೂಪೀಸು. ಚೆನ್ನಾಗಿಲ್ವಾ? ಬರೀ ವಿಡಿಯೋ ಶರ್ಟ್ಸ್ ಎಲ್ಲ 30 ರೂಪಾಯಿ, 80 ರೂಪೀಸ್, 100. आपको सारी बढ़िया बढ़िया ड्रेस 250. ये बटन है मैम, ये 15 होते ನೇ ಇತ್ತು ತಾನೆ ಅಲ್ಲೋ. ಓ ಇದು ಇದ್ರ ಥರ ರೀ ಸರೋಜಿನಿ, ಇದು ಜಯನಗರ್ ಕಾಂಪ್ಲೆಕ್ಸ್ ಥರ. ಬನ್ನಿ ಗೈಸ್ ಎಕ್ಸ್ಪ್ಲೋರ್ ಮಾಡಿ ಏನಾದ್ರು ತೊಗೊಂಡೋಗೋಣ. ಬ್ಯಾಗ್ಸ್ ಎಲ್ಲಿ ಇದು ಈ ಥರ ಪ್ಯಾಟ್ರನ್ ಚೇಂಜ್ ಇದೆ ನೋಡಿ. ಬ್ಯಾಡರಿ ಗೈಸ್ ಎಷ್ಟು ನೋಡಿದ್ರು ಮುಗಿತಾ ಇಲ್ಲ. ಅಲ್ಲಿ ಡೆಲ್ಲಿಯ ಫೇಮಸ್ ಚೋಲಾ ಭಟೂರ ಟ್ರೈ ಮಾಡ್ತಾ ಇದೀವಿ. ಸೊ ನೋಡೋಣ ಹೆಂಗಿದೆ ಅಂತ. ತಿನ್ನಿ. ಓ ಇದು ರಫ್ ಇರುತ್ತಾ? ಪೂರಿ ಭಾಜಿ ಅಷ್ಟೇ.
ಚೆನ್ನಾಗಿದೆ ರೈಸ್, ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್, ಸಕ್ಕತ್ತಾಗಿದೆ. ಗೈಸ್ ಇದು ಮಸ್ಟ್ ವಿಸಿಟು, ಎಲ್ಲರೂ ಇಲ್ಲಿ ಬಂದರೆ ಬಂದು ಬಾದಾಮ್ ಮಿಲ್ಕ್ ಕುಡೀರಿ ಗೈಸ್, ಸಕ್ಕತ್ತಾಗಿರುತ್ತೆ, ಸ್ವರ್ಗ. ಪಹರ್ಗಂಜ್ ಮೇನ್ ಬಜಾರ್ ರೋಡ್ ಅಂತೆ, ಬಂದಾಗ ಮಿಸ್ ಮಾಡಿಬಿಡಿದ್ರು. ಪಕ್ಕ ಒಂದು ಚಿಕನ್ ಟಿಕ್ಕಾ ಶಾಪ್ ಇದೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ ಸುನಿಲ್ ಇಲ್ಲಿಯ ಬಾದಾಮ್ ಮಿಲ್ಕನ್ನು ಟ್ರೈ ಮಾಡಿದ್ರು, ಸಕ್ಕತ್ತ ಇಷ್ಟ ಆಗಿತ್ತು ಅವ್ರಿಗೆ. ಸೊ ಎಗೈನ್ ಅದೇ ಶಾಪಿಗೆ ಬಂದು ಬಾದಾಮ್ ಮಿಲ್ಕನ್ನು ಟ್ರೈ ಮಾಡಿ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ದೆಹಲಿಯ ಸೆಕೆಂಡ್ ಡೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.